ಆತ್ಮೀಯ H16 ನ್ಯೂಸ್ ರಥೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವಾಗಿ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ದೆಹಲಿಯಲ್ಲಿ ನಡೆದಂಥ ಅಗ್ನಿ ದುರಂತ ಚಿತ್ರಗಳು ನೀವು ನೋಡ್ತಾ ಇದ್ದೀರಿ. ಯಾವ ರೀತಿ ಆಗಿದೆ ಅದು? ಮಹಡಿ ಅದರಲ್ಲಿ 5 ಮಹಡಿಗಳು. ಅದು ಜನದಟ್ಟಣೆಯ ಪ್ರದೇಶ, ಹೌಸ್ ರಾಣಿ ಏರಿಯಾದಲ್ಲಿ ಫುಲ್ ಜನದಟ್ಟಣೆ. ಅಂಥ ಏರಿಯಾದಲ್ಲಿ ಬೆಂಕಿ ತಗಲಿಬಿಟ್ಟದು. 5ನೇ ಮಹಡಿಯಿಂದ 4ನೇ ಮಹಡಿಯಿಂದ ಜನ ಪಾಪ ಬೆಂಕಿ ಸಿಕ್ಕ ಆ ಜಿಗಿದು ಬೀಳುವಂಥ ದೃಶ್ಯಗಳು ನೋಡಿದಾಗ ನಮ್ಮ ವ್ಯವಸ್ಥೆ ಏನಪ್ಪ ಇದು ಅಂತೇಳಿ ಅವೈಜ್ಞಾನಿಕವಾಗಿ ಕಟ್ಟಿಕೊಳ್ಳೋದು, ಮನೆಗಳನ್ನು ಅವೈಜ್ಞಾನಿಕ ಜೊತೆಗೆ ವಿದೌಟ್ ಪರ್ಮಿಷನ್ನ ಏನು ಯಾವುದೂ ಅಲ್ಲಿ ರೂಲ್ಸ್ ಇಲ್ಲ. 5 ರೂಮ್ಗಳು ಕೊಡೋ ಜಾಗದಲ್ಲಿ 25 ರೂಮ್ಗಳು ಕೂಡಿಸಿದ್ದಾರೆ ಅನ್ನುವಂಥ ವರದಿಗಳು ಬರ್ತಾ ಇದ್ದಾವೆ. ಪಾಪ 21 ಜನ, ಹೆಚ್ಚು 40 ಜನಕ್ಕೆ ಬೆಂಕಿ ಆಗ್ಯದ. ಕೆಲವೊಂದು 40 ಜನರು ಉಳಿಸ್ಕೊಂಡಿದ್ದಾರೆ. 100 ಜನ ಅಲ್ಲೇ ಆ ಬೆಂಕಿ ಅವುಗಳ ಸಿಕ್ಕೊಂಡು ಒದ್ದಾಡ್ತಾ ಇದ್ದಾರೆ. ಆ ದೃಶ್ಯಗಳು ನೋಡಿದರೆ ನೆನೆಸ್ಕೊಂಡ್ರೆ ಏನಪ್ಪ ಇದು, ನಮ್ಮ ವ್ಯವಸ್ಥೆ ಎಷ್ಟು ಕೆಟ್ಟೋಗ್ಬಿಟ್ಟದ. ಇಲ್ಲೂ ಭ್ರಷ್ಟಾಚಾರ, ಎಲ್ಲದರಲ್ಲೂ ಭ್ರಷ್ಟಾಚಾರ. ಪರ್ಮಿಷನ್ ಕೊಡೋಲ್ಲಿ ಭ್ರಷ್ಟಾಚಾರ, MCDಯಲ್ಲಿ ಆಗಿರ್ಬೋದು, ಅಥವಾ ಅಲ್ಲಿ ದೆಹಲಿಯ ಅಲ್ಲಿ ಒಂದು ಏನಪ್ಪ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ದಲ್ಲಿ ಆಗಿರ್ಬೋದು. ಏನಕ್ಕೆಲ್ಲ ಯಾಕಂದ್ರೆ ಕೊಡಲಾರ್ದಂಥದ್ದು ಅಷ್ಟು ಎತ್ತರ ಬಿಲ್ಡಿಂಗ್ಗಳು ಪರ್ಮಿಷನ್ ಒಪ್ಪಿಗೆ ಎಲ್ಲ ಕಟ್ಕೊಂಡಿದ್ದಾರೆ. ಮತ್ತು 5-6 ರೂಮ್ಗಳು ಮಾಡುವಲ್ಲಿ 25 ರೂಮ್ಗಳು ಮಾಡಿದ್ದಾರೆ. ಸಣ್ಣ ಮಾಡಿ ದುಡ್ಡು ಮಾಡ್ಕೊಳ್ಳೋಂಥದ್ದು ಅಂದಿದೆ. ಅದು ಪ್ರತಿ ತಿಂಗಳು 10 ಲಕ್ಷ ಪೇಮೆಂಟ್ ಮಾಡ್ಕೊಳ್ಳೋ ಸಲುವಾಗಿ, ಬಾಡಿಗೆ ಮಾಡೋ ಸಲುವಾಗಿ ಮಾಡಿದ್ದಾರೆ. ಇವೆಲ್ಲ ಯಾರ್ಯಾರು ಕೊಟ್ಟಿದ್ದಾರೆ ಎಲ್ಲ ಇಲ್ಲೀಗಲ್ ಆಗ್ತದೆ. ಹೇಗಪ್ಪ ಈ ರೀತಿ ಇಲ್ಲೀಗಲ್ ಆಗಿ ಕಟ್ತಾರೆ ಹೇಗಂತ. ಈಗೇನೋ ದುರಂತ ಇವತ್ತೆಲ್ಲ ಎಚ್ಚರ ಆಗಿದ್ದಾರೆ. ಈಗೇನೋ ಮಾಲೀಕರು ಹಿಡ್ಕೊಂಡು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಪರಿಶ್ ಸ್ಟೇ B&B ಅನ್ನುವಂಥ ಬಿಲ್ಡಿಂಗು ಅಲ್ಲಿ ಇದೆಲ್ಲ ನಡೆದೋಗ್ಬಿಟ್ಟದ. ಹೀಗಾಗಿ ಆ ಹೋಟೆಲ ಏನಾಗಿದೆ, ಈ ಹೋಟೆಲ್ ಹೆಸರನ್ನು ಈಗ ಹೇಳ್ತೀನಿ ಮಗ, ಪರಿಶ್ ಸ್ಟೇ B&B. ಇಲ್ಲೇ ಅಲ್ಲೇ ಜನದಲ್ಲಿ ಜನ ಹೆಚ್ಚು ಬರೋದ್ರಿಂದ ಅಲ್ಲೆಲ್ಲ ಬಾಡಿಗೆ ಹೋಗೋದ್ರಿಂದ, ಮತ್ತು ಇವತ್ತು ಪಾಪ